ಮಂಗಳೂರು ಶಿವಮೊಗ್ಗ ಆಯ್ತು. ಈಗ ಚಿಕ್ಕಮಗಳೂರಿನಲ್ಲಿ ಹೇಗಿದೆ ಮಳೆ ಪರಿಸ್ಥಿತಿ ನೋಡೋಣ. ಇಲ್ಲೂ ಕೂಡ ಮಳೆ ಅವಾಂತರ ಮುಂದುವರಿತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇದೆ. ಗುಡ್ಡ ಕುಸಿದು ರಸ್ತೆ ಮೇಲೆ ಬೀಳ್ತಾ ಇದೆ. ಮರಗಳು ಕೂಡ ರಸ್ತೆ ಮೇಲೆ ಬೀಳ್ತಾ ಇದೆ. ಬೃಹತ್ ಮರ ರಸ್ತೆಗೆ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನ ಯಾವ ಭಾಗ ಅಂತ ನೋಡೋದಾದ್ರೆ ಚಿಕ್ಕಮಗಳೂರಿನ ಮೂಡಿಗೆರೆ ಬೇಲೂರು ಮಾರ್ಗದ ಮಧ್ಯ ಸಂಚಾರ ಸ್ಥಗಿತವಾಗಿದೆ. ಮೂಡಿಗೆರೆ ಬೇಲೂರು ಕಡೆಗೆ. ಓಕೆ, ಬೇಲೂರು ಸಮೀಪದ ನಂದೀಪುರ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಮರ ತೆರವುಗೊಳಿಸೋಕೆ ಪೊಲೀಸರು ಸ್ಥಳೀಯರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬೃಹತ್ ಮರ ಬಿದ್ದ ಪರಿಣಾಮ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮೂಡಿಗೆರೆಯಿಂದ ಬೇಲೂರು ಕಡೆಗೆ ಬರುವಂತವ್ರಿಗೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಆ ಕಡೆಯಿಂದ ಬರೋರ್ಗೂ ಆಗ್ತಿಲ್ಲ, ಈ ಕಡೆಯಿಂದ ಹೋಗೋರ್ಗೂ ಆಗ್ತಾ ಇಲ್ಲ. ಸ್ಥಳಕ್ಕೆ ಇದೀಗ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಬುಡದ ಸಮೇತ ಬೃಹದಾಕಾರದ ಮರ. ಇದೇನಿಲ್ಲ ಅಂದ್ರೂ ಕರ್ಕೊಂಡು ಬಂದು ಮರವನ್ನ ಕೊಯ್ಸಿ ಹೊರ ತೆಗಿಲಿಕ್ಕೆ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಆಮೇಲೆ ಮತ್ತೊಂದ್ ಕಡೆ ಏನಂದ್ರೆ ತಕ್ಷಣ ಮರ ಬಿದ್ದ ತಕ್ಷಣ ತೆರವು ಮಾಡೋಕ್ಕಾಗಲ್ಲ, ಮಳೆ ಬರ್ತಾ ಇರುತ್ತಲ್ಲ ವಿಪರೀತವಾಗಿ. ಹಾಗಾಗಿ ಬೇರಿನ ಸಮೇತ ಮರ ಉರುಳಿ ಬಿದ್ದಿದೆ. ಯಾವುದೋ ಹಳೆಯ ಮರ ಇದ್ದಂಗೆ ಕಾಣಿಸ್ತಾ ಇದೆ. ಈಗ ಸಂಚಾರ ಅಸ್ತವ್ಯಸ್ತವಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಮೂಡಿಗೆರೆ ಮತ್ತು ಬೇಲೂರು ಮಾರ್ಗದ ಮಧ್ಯ ಬೃಹದಾಕಾರದ ಮರ ರಸ್ತೆಗೆ ಬಿದ್ದಿದೆ. ಅದೃಷ್ಟವಶಾತ್ ಇಲ್ಲಿ ಯಾರ ಮೈ ಮೇಲೂ ಬಿದ್ದಿಲ್ವಲ್ಲ, ಪ್ರಾಣ ಹಾನಿ ಆಗಿಲ್ವಲ್ಲ, ಅದೇ ಒಂದು ನಾವು ಸದ್ಯ ಬದುಕಂಡ್ವಪ್ಪ ಅಂತ ಹೇಳ್ಬೇಕಷ್ಟೇ. ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗ್ತಾಯಿತ್ತು. ಯಾವುದಾದ್ರೂ ವೆಹಿಕಲ್ ಬರಬೇಕಾದ್ರೆ ವೆಹಿಕಲ್ ಮೇಲೆ ಬಿದ್ದುಬಿಟ್ರೆ ಸಂಪೂರ್ಣವಾಗಿ ವೆಹಿಕಲ್ ಜಖಮ್ ಆಗೋದಲ್ಲದೆ ಒಳಗಿದ್ದವ್ರ ಕತೆ ನಾವು ಊಹೆನೂ ಮಾಡೋಕ್ಕಾಗಲ್ಲ. ಅದೃಷ್ಟವಶಾತ್ ಅಂಥದ್ದೇನೂ ಆಗಿಲ್ಲ. ನೋಡಿ, ಬುಡದ ಸಮೇತ ಬೇರಿನ ಸಮೇತ ಬೃಹದಾಕಾರದ ಮರ ಉರುಳು ಬಿದ್ದಿದೆ. ಕಾರಣಗಳು ಇತ್ತೀಚೆಗೆ ಹೇಳಿದ್ವಲ್ಲ, ಮಣ್ಣು ತನ್ನ ಸತ್ವವನ್ನ ಕಳ್ಕೊಳ್ತಾ ಇದೆ. ಹೆಚ್ಚಿನ ನೀರಿನ ಅಂಶವನ್ನ ಅಥವಾ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಪರಿಣಾಮವಾಗಿ ವರ್ಷಾನುವರ್ಷದಿಂದ ಇದ್ದಂತಹ ಮರಗಳೆಲ್ಲವೂ ಕೂಡ ಧರಾಶಾಹಿ ಆಗ್ತಾ ಇದೆ. ಇದು ಒಂದು ಜಸ್ಟ್ ಎಕ್ಸಾಂಪಲ್. ಆಮೇಲೆ ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಹೇಗೆ ಅಂದ್ರೆ ಮಳೆ ಬಂತು ಅಂದ್ರೆ ಇಂಥದ್ದೆಲ್ಲ ಮರಗಳು ಅಲ್ಲಲ್ಲಿ ಕುಸಿದು ಬೀಳೋದು, ಅಂದ್ರೆ ಮರ ಬುಡದ ಸಮೇತ ನೆಲಕ್ಕೆ ಬೀಳೋದು, ಗುಡ್ಡಗಳು ಕುಸಿಯೋದು, ರಸ್ತೆ ಕುಸಿಯೋದು, ಹಳ್ಳ ಬೀಳೋದು, ಇಂಥವು ಬಹಳ ಕಾಮನ್ ಆಗ್ತಾ ಇರುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಭರತ್ ನೀಡ್ತಾರೆ. ಭರತ್, ಯಾವಾಗ ಮರ ನೆಲಕ್ಕೆ ಬಿದ್ದಿರೋದು, ಅದನ್ನ ತೆರವು ಮಾಡೋ ಕೆಲಸ ಆಯ್ತಾ? ಸಂಚಾರ ಎಲ್ಲವೂ ಕೂಡ ಆರಾಮ ಆಯ್ತಾ? ಮಳೆ ಇನ್ನೂ ಕೂಡ ಜಾಸ್ತಿ ಇದೆಯಾ ಚಿಕ್ಕಮಗಳೂರು ಭಾಗದಲ್ಲಿ? ಡೀಟೇಲ್ಸ್ ಏನಿದೆ? ವಿಜಯ್, ಏನು ಮಲೆನಾಡಾದ್ಯಂತ ಮೃಗಶಿರ ಮಳೆಯ ಒಂದು ಆರ್ಭಟ ಜೋರಾಗಿದೆ. ಏನು ನಿನ್ನೆಯಿಂದ ಆರಂಭವಾಗಿರುವಂತಹ ಈ ಮಳೆ ಸಾಕಷ್ಟು ಕಡೆಗಳಲ್ಲಿ ಅನಾಹುತವನ್ನ ಸೃಷ್ಟಿ ಮಾಡಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಏನು ಕೆಲವೊಂದು ಕಡೆಗಳಲ್ಲಿ ಪ್ರಮುಖವಾದಂತಹ ಸಂಚಾರ ಮಾರ್ಗಗಳು ಕೂಡ ಬಂದ್ ಆಗಿರುವಂತದ್ದು. ಕಾರಣ ಏನಂದ್ರೆ ಬೃಹದಾಕಾರದ ಮರಗಳು ರಸ್ತೆಗೆ ಉರುಳಿ ಆ ಒಂದು ರಸ್ತೆ ಸಂಚಾರಕ್ಕೆ ಒಂದು ಅಡಚಣೆ ಉಂಟಾಗಿದ್ದು. ಸೊ ಅಲ್ಲಿನ ಸ್ಥಳೀಯರು ಕೂಡ ಬಂದು ಆ ಮರಗಳನ್ನ ತೆರವು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಏನು ಕೊಪ್ಪ ತಾಲೂಕಿನ ಮೇಗೂರು ಬಳಿ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ. ಮತ್ತೊಂದು ಕಡೆಯಲ್ಲಿ ಆ ಶೃಂಗೇರಿ ಭಾಗದಲ್ಲಿ NH ನಲ್ಲೂ ಕೂಡ ಈ ರೀತಿಯಾಗಿ ಒಂದು ಮರ ಬಿದ್ದಿರುವಂತಹ ಒಂದು ಘಟನೆ ನಡೆದಿದೆ. ಸೊ ಅದೇ ರೀತಿಯಲ್ಲಿ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಕೂಡ ಉಂಟಾಗಿರುವಂತದ್ದು. ಹಾಗಾಗಿ ಎಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಸೊ ಅಂತಹ ಭಾಗಗಳಲ್ಲಿ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಎಲ್ಲಿ ಗುಡ್ಡ ಕುಸಿತ ಉಂಟಾಗ್ತದೆ, ಸೊ ಅಂತಹ ಒಂದು ಸ್ಥಳಗಳಲ್ಲಿ ಬದಲಿ ಮಾರ್ಗವನ್ನ ಕಲ್ಪಿಸಿ ಒಂದು ಸೂಚನೆಯನ್ನು ನೀಡಲಾಗಿದೆ. ವಾಹನ ಸಂಚಾರರು ಕೂಡ ಎಚ್ಚೆತ್ತುಕೊಂಡು ಸಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೂಚನೆ ನೀಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಏನು ಹಲವು ಪ್ರದೇಶಗಳಲ್ಲಿ ಒಂದು ಹೇಮಾವತಿ ನೀರು ಇರ್ಬೋದು, ಸೊ ಭದ್ರಾ ಆ ನದಿಯ ನೀರು ಪ್ರಮಾಣ ಏನು ಏರಿಕೆ ಕಂಡು ಬರ್ತಿದೆ. ಸೊ ಅಂತಹ ನದಿ ಪಾತ್ರದಲ್ಲಿ ಇರತಕ್ಕಂತಹ ಒಂದು ಜನರಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೂಡ ನೀಡಿದೆ. ಏನು ನದಿ ಪಾತ್ರದಲ್ಲಿ ಇರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಸೊ ಅಲ್ಲಿರ್ತಕ್ಕಂತಹ ಮನೆಗಳನ್ನ ಆದಷ್ಟು ಬೇಗ ಇರ್ತಕ್ಕಂತಹ ವಸ್ತುಗಳಿರ್ಬೋದು, ಸೊ ಅವೆಲ್ಲವನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗಳನ್ನ ಮಾಡ್ಕೊಳ್ಳಿ. ನಂತರ ಒಂದು ಮಳೆಯ ಪ್ರಮಾಣ ಇಳಿಕೆ ಆದ ನಂತರ ಮತ್ತೆ ಹಿಂತಿರುಗಬಹುದು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಎಲ್ಲಾ ರೀತಿಯಲ್ಲಿ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಏನೋ ಮೇ ಆರಂಭದಲ್ಲಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ರೌದ್ರ ಅವತಾರವನ್ನ ತೋರಿಸಿ ಸಾಕಷ್ಟು ಅನಾಹುತವನ್ನ ಸೃಷ್ಟಿ ಮಾಡಿತ್ತು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಹುದೊಡ್ಡ ಮಳೆ ಆಗುವಂತ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಜಿಲ್ಲಾಡಳಿತದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಅಲರ್ಟ್ ಆಗಿರುವಂತದ್ದು ವಿಷಯ.